ಅಪ್ಪ ಅಮ್ಮ ಏನಾದ್ರು ಅಂದ್ರೆ ಸೂಸೈಡ್ ಮಾಡ್ಕೊಳ್ಳೋದು, ಯಾರಾದ್ರೂ ಏನಾದ್ರು ಬೈದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ, ಮಾರ್ಕ್ಸ್ ಕಡಿಮೆ ಬಂದ್ರೆ ಅದಕ್ಕೂ ಜೀವ ಕಳ್ಕೊಳ್ಳೋದು. ಪೆನ್ನು ಬುಕ್ ಹಿಡಿಯೋ ಮಕ್ಳು ಫೋನ್ ಹಿಡ್ಕೊಂಡು ಅವರು ಕ್ರಿಂಜ್ ರೀಲ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಎಜುಕೇಶನ್ ಸಿಸ್ಟಮ್ ಏನ್ ಮಾಡ್ತಾ ಇದೆ? ಎಲ್ಲಾ ಮಕ್ಳಿಗೂ ಎಕ್ಸಾಮ್ ಹೆಂಗ್ ಪಾಸ್ ಮಾಡೋದು ಅಂತ ಹೇಳ್ಕೊಡ್ತಾ ಇದೀವಿ, ಅದೇ ಜೀವನ ಹೆಂಗ್ ಎದುರಿಸೋದು ಅಂತ ಯಾವಾಗ ಹೇಳ್ಕೊಡೋದು? ಇಲ್ಲಿ ಜಾಸ್ತಿ ಮಾರ್ಕ್ಸ್ ಏನಾದ್ರು ತೆಗೆದ್ಬಿಟ್ರೆ ಇಂಟೆಲಿಜೆಂಟ್ ಅಂತಾರೆ, ಅದೇ ಕಡಿಮೆ ಮಾರ್ಕ್ಸ್ ತೆಗೆದ್ಬಿಟ್ರೆ ನಾಲಾಯಕ್ ಅಂತ ಹಣೆ ಪಟ್ಟಿ ಹಚ್ಬಿಡ್ತಾರೆ. ವೆಲ್ಕಮ್ ಟು ನಮ್ ಎಜುಕೇಶನ್ ಸಿಸ್ಟಮ್. ಪ್ರಪಂಚದಲ್ಲಿರೋ ಕೆಲವು ದೇಶಗಳು ಆರ್ಟಿಫಿಷಿಯಲ್ ಸೂರ್ಯನ ಕಂಡಿಡಿಯೋರ್ಗು ಹೋಗಿದ್ರು, ನಾವು ಮಾತ್ರ ಭಾರತಕ್ಕೆ ಸೀರೂಟ್ ಕಂಡಿಡಿದವರು ವಾಸ್ಕೋಡ ಗಾಮ ಅನ್ನೋದ್ರಲ್ಲೇ ಇದ್ದೀವಿ. ನಾವ್ 2026 ಹೋಗ್ತಾ ಇದ್ರು, ಸಿಲೆಬಸ್ ಗಳು ಮಾತ್ರ ಓಬಿರಾಯನ್ ಕಾಲದಲ್ಲೇ ಇದೆ. ಅದೇ ಔಟ್ಡೇಟೆಡ್ ಸಿಲೆಬಸ್ ನ ಪದೇ ಪದೇ ಹೇಳಿ ಹೇಳಿ ಬೋರ್ ಮಾಡಿಸ್ತಾ ಇದೆ. ಏನೇ ಓದಿದ್ರು, ಎಷ್ಟೇ ಎಜುಕೇಟೆಡ್ ಆದ್ರೂ ಜೀವನದಲ್ಲಿ ಬರೋ ಒಂದು ಚಿಕ್ಕ ಸವಾಲನ್ನ ಎದುರಿಸಕ್ಕಾಗದೆ ಹೇಡಿಗಳಾಗಿ ಪ್ರಾಣ ಕಳ್ಕೋತಾರೆ ಅಂದ್ರೆ ಹಾಗಿದ್ರೆ ನಮ್ ಎಜುಕೇಶನ್ ಸಿಸ್ಟಮ್ ಇನ್ನೇನ್ ಕಲಿಸ್ತು? ಪುಸ್ತಕಗಳಲ್ಲಿ ಎಲ್ಲದಕ್ಕಿಂತ ಮೊದಲು ಜೀವನದಲ್ಲಿ ಬರೋ ಸವಾಲುಗಳನ್ನ ಎದ್ದು ನಿಂತು ಧೈರ್ಯದಿಂದ ಹೆಂಗ್ ಫೇಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು. ಟೆಕ್ನಾಲಜಿನೂ ಬೇಕು, ಆದ್ರೆ ಅದಕ್ಕೂ ಮುಂಚೆ ಜೀವಿಸೋದ್ ಹೇಗೆ ಅಂತ ಕಲಿಸಿ ಮಕ್ಳಿಗೆ. ಬರೀ ದುಡಿಯೋಕೆ ದಾರಿ ಮಾಡ್ಕೊಡೋದಲ್ಲ, ನ್ಯಾಯವಾಗಿ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಹೆಂಗೆ ಬದುಕೋದು, ಸಮಾಜನ ಹೆಂಗ್ ಉದ್ಧಾರ ಮಾಡೋದು ಅನ್ನೋದನ್ನು ಸ್ಕೂಲ್ಗಳಲ್ಲಿ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಬರೀ ಬುಕ್ಕಲ್ಲಿರೋ ಪಾಠ ಹೇಳಿ ಮನೆ ಕಳಿಸ್ಬಿಡ್ತೀರಾ, ರಾಶಿ ರಾಶಿ ಬೇಕಿಲ್ದಿರೋ ಹೋಮ್ವರ್ಕ್ ಕೊಡ್ತೀರಾ. ಪ್ರತಿಯೊಬ್ಬ ಮಗುವಿನ ಒಳಗಡೆ ಇರುವಂತಹ ಒಂದು ಆಕ್ಟರ್ನ, ಡ್ಯಾನ್ಸರ್ನ, ಸಿಂಗರ್ನ, ಮ್ಯೂಸಿಷಿಯನ್ ಆಚೆ ತನ್ನಿ. ಶಿಕ್ಷಣ ಸಂಸ್ಥೆಗಳು ಪ್ರೀ ನರ್ಸರಿಯಿಂದ ಗ್ರಾಜುಯೇಷನ್ ವರ್ಗೂ ಪ್ರತಿದಿನ ಪ್ರತಿ ಮಕ್ಳಿಗೂ ಜೀವನದ ಪಾಠ ಹೇಳೋದಕ್ಕೆ ಶುರು ಮಾಡಿ. ನಾಳೆ ಸಮಾಜ ಯಾಕೆ ಬದಲಾಗಲ್ಲ ನೋಡೇ ಬಿಡೋಣ.